ಎಲ್ಲರಿಗೂ ನಮಸ್ಕಾರ. ಏನು ಸ್ವಲ್ಪ ಲೇಟ್ ಆಯ್ತೇನೋ, ಅದಕ್ಕೆ ಕ್ಷಮಿಸಿ. ವೇದಿಕೆ ಮೇಲೆ ಹಾಸನಾದಂತ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದಂತ ಇಂಗೇರಿ ಪ್ರಸಾದ್ ಅವರೇ, ಅದೇ ರೀತಿ ರಘು ಸರ್ ಅವರೇ ಮತ್ತು ಸೋಮೇಶ್ ಸರ್ ಅವರೇ, ಸುಬ್ರಹ್ಮಣ್ಯ ಸರ್ ಅವರು, ಅದೇ ರೀತಿ ವೇದಿಕೆ ಮೇಲೆ ಎಲ್ಲ ಗಣ್ಯರು ಮತ್ತು ಶಿಕ್ಷಕರು ಮತ್ತು ಶಿಕ್ಷಕರೇ, ಮತ್ತು ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರಿಗೂ ನಮಸ್ಕರಿಸ್ತಾ, ಏನು ಈ ದಿನ ವರ್ಷ ಹೇಳದೆ ಒಂದೇ ಸಲ ಹೇಳಿದ್ದೀನಿ, 5 ವರ್ಷನೂ ಕ್ಯಾಲೆಂಡರ್ ಕೊಡ್ತೀನಿ. ಇದು ವರ್ಷ ಹೇಳೋದಿರುತ್ತೆ. ಬಂದು ಹೇಳ್ತಾರೆ, ಸರ್ ನಿಮ್ಮ ಕೇಳಬೇಡ್ರಿ, ನಮ್ಮ ಡೈರೆಕ್ಟ್ ಆ ಡೇಟ್ ಒಂದು ಫೋನ್ ಮಾಡಿದ್ದೆ, ಇಲ್ಲಾಂದ್ರೆ ಬಂದು ಮಾತಾಡಿ ನಿಮ್ಗೆ ಎಷ್ಟು ಬೇಕಂದ್ರೆ ಅಷ್ಟು. ಸರ್ ಎಷ್ಟು ಬೇಕಂದ್ರೆ ಒಂದು 2,000 ಬೇಕಂದ್ರೆ 2,000 ಬೇಕಂದ್ರೆ ಕೊಡ್ತೀನಿ, 5,000 ಕೊಡ್ಬೇಕಾದ್ರೆ ಕೊಡ್ತೀನಿ, ನೀವು ಕೇಳಿದಷ್ಟು ಕೊಡ್ತೀನಿ ಅಂತ ಹೇಳಿದೆ. ಅದರಲ್ಲಿ ಇದು 5ನೇ ವರ್ಷ. ಇವ್ರು ಮಾಡಿರೋ ಸೇವೆಗೋಸ್ಕರ ಇನ್ನೊಂದು ವರ್ಷ ಎಕ್ಸ್ಟ್ರಾ. ಅದಕ್ಕೆ ನಾನು ಎಲ್ಲರೂ ಒಂದು ಗಿಫ್ಟ್ ಕೊಡೋಣ ಅಂತ ಕ್ಯಾಲೆಂಡರ್ ಕೊಡ್ತಾ ಇದ್ವು, ವಾಟರ್ ಬಾಟ್ಲ್ ಒಂದು ಕೊಡೋಣ ಅಂತ ನಮ್ಗೆ ಗೊತ್ತಾದ್ಮೇಲೆ ಈ ತರ ಇದು ಮಾಡಿದೆ. ನಮ್ಮ ಶಿಕ್ಷಕರು ಕೊಟ್ರೆ ನಾನು ಏನ್ ಕೊಟ್ಟನು ಕಡಿಮೆ, ಯಾಕಂದ್ರೆ ಆ ಮಕ್ಕಳನ್ನ ಅಷ್ಟು ಖುದ್ದಾಗಿ ಕರ್ಕೊಂಬಂದು ಅವ್ರ ವಿದ್ಯಾಭ್ಯಾಸ ಮಾಡಿಸೋದು ಕಳಿಸೋದಂತಲ್ಲ. ಯಾಕಂದ್ರೆ ಇವತ್ತು ಸರ್ಕಾರಿ ಶಾಲೆಗಳಂದ್ರೆ ನಮ್ಮೆಲ್ಲರೂ ಗೊತ್ತಾಗ ನಾವೆಲ್ಲ ಸರ್ಕಾರಿ ಶಾಲೆಗಳು ಓದಿರೋದು. ಸರ್ಕಾರಿ ಶಾಲೆಗಳು ಓದಿ ಇವತ್ತು ನಾನು ಬಿಸ್ನೆಸ್ ಮಾಡ್ಬೋದು, ಖಾಸಗಿ ಶಾಲೆಗಳೆಲ್ಲ ಓದಿರೋದು ಅಂತ. ಅದಕ್ಕೆ ಇವತ್ತು ಏನು ಅಂದ್ರೆ ಸರ್ಕಾರಿ ಶಾಲೆ ಅಂತ ಸರ್ಕಾರಿ ಶಾಲೆಯಲ್ಲಿ ಹೋದಾಗ ನಾಗೇಂದ್ರ ಬಾಬು ಕುಮಾರ್ ಕೂಡ IAS ಆಗಿದ್ದಾರೆ. ಯಾಕೆ ಆಗ್ತಾರೆ? ಇವಾಗ ಏನಾಗಂತೆ, ಒಂದು ಖಾಸಗಿ ಶಾಲೆಗಳಲ್ಲಿ ಆಗೋಗಿದೆ ಏನಾಗುತ್ತೆ, ಮೊಳಕೆ ನಿಮ್ದು, ಮರ ಅವ್ರದ್ದು. ಹೆಂಗೆ ಮೊಳಕೆ ನೀವು, ಮರ ಅವ್ರದ್ದು ಕಾಯಿ ಬರ್ತಲ್ಲ. ಒಂದನೇ ತರಗತಿಯಿಂದ SLC ವರೆಗೂ ನೀವು ಕರ್ಕೊಂಡ್ ಬರ್ತೀರ. ಅವ್ರು ಟಾಪರ್ ಬಂದ್ಬಿಟ್ಟು ಸಾಕು, ಅವ್ರ ಮನೆಗೆ ಹೊರಟೋಗ್ತಾರೆ, ಸರ್ ನಮ್ಮ ಸ್ಕೂಲ್ ಸೇರಿಸಿ ಅಂತ. ಯಾಕಂದ್ರೆ ಅವರು ಇನ್ನೊಂದು ಎಂಟ್ರೆನ್ಸ್ ಎಕ್ಸಾಮ್ ಇಡ್ತಾರೆ, ಅದರಲ್ಲಿ ಪಾಸ್ ಆದ್ರೆ ಮಾತ್ರ ಅವ್ರು ಸ್ಕೂಲ್ ಕರ್ಕೊಳ್ಳೋದು. ಅದ್ರಲ್ಲಿ ಏನಪ್ಪ ಇಲ್ಲ ಆದ್ರೆ ತಿರ್ಗಾ ಸರ್ಕಾರಿ ಶಾಲೆ ಕಳಿಸ್ಬಿಡೋದು. ಯಾಕಂದ್ರೆ ಇವ್ರು ಏನ್ ಮಾಡೋದು, ಅವ್ರು ಇವ್ರೇನ್ ಮಾಡೋದು, ಎಲ್ಲ ಟಾಪರ್ ಹತ್ಕೊಂಡು ಹೋಗಿ ಟಾಪರ್ ತೋರಿಸ್ತಾ ಇರೋದು. ಇವರು ಪಾಪ ಮೊಳಕೆ ಹಾಕಿ ಬೆಳೆಸಿ ಗಿಡ ಆಗಿ ಮರ ಆದ್ಮೇಲೆ ಕಾಯಿ ಬರುತ್ತಲ್ಲ, ಆವಾಗ ನಮ್ದು ಇದು. ಇನ್ ಹೆಂಗೆ ಇವರು ಗೌರ್ಮೆಂಟ್ ಕಾಲೇಜ್ ಸೇರ್ಸೋದು, SLC ಅವ್ರಿಗೂ ಓದಿಸ್ತಾರೆ, ಹೋದ್ರಲ್ಲಿ ಟಾಪರ್ ಬಂದು ಅವ್ರು ಕರ್ಕೊಂಡು ಹೋಗ್ತಾ ಇರ್ತಾರೆ. ಆತರ ಅದು SL7ಗೆ ಟಾಪರ್ ಬಂದ್ರೆ, ಸರ್ ಕಲ್ಸಿ ನಮ್ಮ ಶಾಲೆಗೆ ಫೋನ್ಗಳು ಬಿಸ್ನೆಸ್ ಆಗೋದು. ಫೋನ್ಗಳು, ಸರ್ ನಮ್ಮ ಶಾಲೆ ಕಳ್ಸಿ. ಯಾಕಪ್ಪ, ಅಲ್ಲಿ ಪಾಪ ಬಡ ಮಕ್ಳು ಇದ್ದಾರೆ, ಅವ್ರನ್ನ ಎಷ್ಟು ಇದು ಮಾಡ್ಕೊಂಡು ಈ ಟೀಚರ್ಸ್ ಎಲ್ಲ ಎಷ್ಟು ಅವ್ರನ್ನ ಬೆಳೆಸ್ಬೇಕು, ಎಷ್ಟು ಇದು ಮಾಡ್ಬೇಕಂತ ಎಷ್ಟು ಕಷ್ಟ ಇದೆ. ಅಲ್ಲಿಂದ ನಂದು ತೋರ್ಸ್ಕೊಂಡ್ ಬಂದ್ರೆ ಇವ್ರಿಗೂ ಪದಗಳನ್ನು ಜೋಡಿಸೋ ಟೈಮಲ್ಲಿ ಅವ್ರು ಕರ್ಕೊಂಡು ಆ ತರ ಆಗ್ತಾ ಇದೆ. ನೀವು ಕೂಡ ಸಹ ನಿಮ್ಮ ಸ್ವಂತ ಮಕ್ಕಳ ತರ ನಮ್ಮ ಮಕ್ಕಳನ್ನ, ಸರ್ಕಾರಿ ಶಾಲೆ ಮಕ್ಕಳನ್ನ ನೋಡ್ಕೊಂತ ಇದ್ದೀರಾ. ಅದೇ ರೀತಿ ಅವ್ರಿಗೆ ಒಳ್ಳೆ ಒಂದು ಎಜುಕೇಶನ್ ಕೊಟ್ರಿ, ಅವ್ರಿಗೆ ಒಳ್ಳೆಯ ಒಂದು ಪ್ರೋತ್ಸಾಹ ಕೊಟ್ಟು ಒಳ್ಳೆ ಎಜುಕೇಶನ್ ಬಂದಾಗ, ಅದೇ ಇವತ್ತು ಹೇಳ್ತಾ ಇದ್ದೀನಿ, ಖಾಸಗಿ ಶಾಲೆಗಳಿಗಂತ ಸರ್ಕಾರಿ ಶಾಲೆಗಳು ಹೋದವರೇ ಇವತ್ತು IAS IPS ಆಗಿದ್ದಾರೆ ಅಂತ. ಇಲ್ಲಿರೋದ್ರಲ್ಲಿ ಕೂಡ ಸಹ ನಾವು ಸರ್ಕಾರಿ ಶಾಲೆಗಳು ಓದಿರೋದು. ಬಂದಿರ್ಬೋದು, ಆಮೇಲೆ SLCನೋ PUC ಆದ್ಮೇಲೆ ಹೋಗಿರ್ಬೋದು. ಅದುವರೆಗೂ ಬೆಳೆಸೋಬೇಕಲ್ವಾ? ನಮ್ಮನ್ನ ಆ ತರ ಬೆಳೆಸಿದ್ದು ಅಂತ ನಾವು ನಮ್ಮ ಸರ್ಕಾರಿ ಶಾಲೆಗಳ ಒಂದು ಟೀಚರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನನ್ನ ಕೈಯಲ್ಲಾದಷ್ಟು ಸಹಾಯ ಮಾಡ್ತಾ ಇರೋದು ಸರ್ಕಾರಿ ಶಾಲೆಗಳಿಗೆ ಮಾಡ್ತಿದ್ವಿ. ಅಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ ಅದ್ರಲ್ಲಿ ನನ್ನ ಕೈಯಲ್ಲಾದಷ್ಟು ಸಹಾಯ ಮಾಡ್ತೀನಿ. ಎಲ್ಲ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ಏನೋ ಅಲ್ಲಿ ಸ್ವಲ್ಪ ಒಂದು ಬಿಲ್ಡಿಂಗ್ ಒಂದು ಸ್ವಲ್ಪ ಇದಾಯ್ತು, ಇಲ್ಲ ಅಂದ್ರೆ ಮಕ್ಕಳು ಒಂದು ಫ್ಲೋರ್ಸ್ ಆಗ್ಲಿ, ಯಾವುದೇ ಆಗ್ಲಿ, ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ಬೇಕು. ನೀವು ಅದೇ ರೀತಿ ಒಂದು ಸಂಘವನ್ನ ಚೆನ್ನಾಗಿ ಹೆಸರು ತಂದ್ಕೊಂಡಿದ್ರೆ, ನಿಮ್ದೇ ಒಂದು ಟೀಮ್ ಅಂತ, ಆ ಟೀಮನ್ನ ಯಾವುದೇ ಒಂದು ಕಾರ್ಯಕ್ರಮ ಆಗ್ಲಿ, ಯಾವುದೇ ಒಂದು ಮಕ್ಕಳ ಬಗ್ಗೆ ಆಗ್ಲಿ, ಎಲ್ಲರೂ ಒಂದಾಗಿ
ನೀವು ಹೋಗಿ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀರಿ ನಿಮ್ಮ ಸಂಘದಿಂದ. ನಿಮ್ಮ ಸಂಘ ಇದೇ ತರ ಬೆಳಿಬೇಕು. ಹಿಂಗೆ ನಿಮ್ಮ ಆ ದೇವರ ಆಶೀರ್ವಾದ ನಿಮ್ಗೆ ಎಲ್ರಿಗೂ ಇದೇ ತರ ಇರಬೇಕು. ಯಾಕಂದ್ರೆ ಇವತ್ತು ದಿನ ಒಂದು ಸರ್ಕಾರಿ ಶಾಲೆಗಳಲ್ಲಿ ಹೋಗೋಕ್ಕೂ ಬರೋಕ್ ಕೂಡ ಒಂದು ಬಸ್ ಕೂಡ ಇರ್ತಾ ಇಲ್ಲ. ಆ ಟೈಮಲ್ಲಿ ಟೀಚರ್ಸ್ ಹೋಗೋದು, ನಡ್ಕೊಂಡು ಹೋಗೋದು, ನಡ್ಕೊಂಡ್ ಬರೋದು. ಇವತ್ತೇನೋ ಬಸ್ ಬಂದಿದೆ, ಬರ್ತಾ ಇದೆ. ಆ ಟೈಮಲ್ಲಿ ಕೂಡ ಸಹ ನಾವೆಲ್ಲ ಓದಿರೋ ಅಂತ ಇದು ಇವತ್ತು ನಡ್ಕೊಂಡು ಹೋಗುವಂತ ಬರೋವಂಥ ಟೈಮಲ್ಲಿ ನೆಂಗ್ಲಿಗೆ ನಾನು ನಡ್ಕೊಂಡ್ ಬರ್ತಾ ಇದ್ದೆ. 6 ಕಿಲೋಮೀಟರ್ ನೆಂಗ್ಲಿಗೆ ನಡ್ಕೊಂಡು ಹೋಗೋದು. ಆ ಟೈಮಲ್ಲಿ ಕೂಡ ನಾವು ಸರ್ಕಾರಿ ಶಾಲೆಗಳಲ್ಲಿ ಓದಿದ್ದೀವಿ. ಅಷ್ಟೋ ಇಷ್ಟೋ ನಾವು ಆ ಋಣನೇ, ಅದಕ್ಕೋಸ್ಕರನೇ ಇವತ್ತು ಕ್ಯಾಲೆಂಡರ್ ಅದು ಫಸ್ಟ್ ವರ್ಷ ಹೇಳ್ಬಿಟ್ಟೆ, ಸರ್ 5 ವರ್ಷ ನನಗೆ ಕೊಡೋದು, ಇದನ್ನ ನೀನು ಕೇಳಿಸ್ತಿಲ್ಲ, ನೆಕ್ಸ್ಟ್ ಇನ್ನೇನೇ ಇದೆ. ಆ ತರ ಏನೋ ಒಂದು ಮಾಡೋಣ. ಆ ದೇವರ ಆಶೀರ್ವಾದ ನಾನು ಚೆನ್ನಾಗಿದ್ದೀನಿ. ನನ್ನಿಂದ ಆದಷ್ಟು 4 ಜನಕ್ಕೆ ಸಹಾಯ ಮಾಡೋಣ ಅಂತೇಳಿ. ಇನ್ನೇನು ಇದಿಲ್ಲ. ಇವತ್ತು ಸೇವೆ ಮಾಡೋಣ 4 ಜನಕ್ಕೆ ಗೊತ್ತಾಗ್ಬೇಕು ಕೂಡ. ಅವರು ಮಾಡಲಿ, ಎಲ್ಲರೂ ಮಾಡಲಿ. ಮಾಡಿದಾಗ ಒಂದು ಒಳ್ಳೆ ಒಂದು ಕೆಲಸಗಳಾಗತ್ತೆ ನಮ್ಗೆ. ಶಾಲೆಗಳಲ್ಲಿ ಕೂಡ ಯಾವುದೇ ಒಂದು, ಇವತ್ತು ನಾನು ರೋಟರಿ ಅಧ್ಯಕ್ಷ ಆದಾಗ ಅನೇಕ ಸ್ಕೀಮ್ಗಳು ತಗೊಂಬಂದೆ. ಡೆಸ್ಕ್ಗಳು, ಆನ್ಲೈನಲ್ಲಿ ಟಿವಿಗಳು, ವಾಟರ್ ಫಿಲ್ಟ್ರು, ಸೈಕಲ್ಗಳು, ಅನೇಕ ಯಾವ್ದು ಏನು ಎಷ್ಟಾಗುತ್ತೋ ಅಷ್ಟಾಗಂತ ನನ್ನ ಕೈಲಾದಷ್ಟು ಸಹ ಸಹಾಯ ಮಾಡಿದೆ. ಅದಕ್ಕೋಸ್ಕರ ಇವತ್ತಿನ ಈ ಒಂದು ಕ್ಯಾಲೆಂಡ್ರು 26-27ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆಗೆ ಎಲ್ಲ ನಮ್ಮ ಟೀಚರ್ಸು ಎಲ್ಲರೂ ಬಂದು ಒಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದೀರಾ. ಇದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ.